सखी जानकी शुभा काये प्रेम जाये सोममुखिये सखी जानकी शुभा प्रेम जाये सरस लीला चतुरे शृंगार लहरे जानकी सरस लीला चतुरे शृंगार लहरे सरस लीला चतुरे अनुपमा सीता 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 अयो अनुपमा नीरे वनरुहालोचने जानकी अनुपमा नीरे वन रुहा
ಲಕ್ಷ್ಮಣ, ಅಣ್ಣ ಎಂತಹ ಕಾರ್ಯವನ್ನು ಮಾಡಿದೆ ಲಕ್ಷ್ಮಣ. ಲಕ್ಷ್ಮಣ, ನಾವು ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಮಾತೆಯವರು, ಜಾನಕಿಯು ಎಲ್ಲಿ ಎಂದು ಕೇಳಿದಾಗ ನಾನು ಏನೆಂದು ಹೇಳಿ ಲಕ್ಷ್ಮಣ? ನಾನು ಏನು ತಾನೇ ಹೇಳಲಿ ಲಕ್ಷ್ಮಣ? ಅಣ್ಣ ಅಲ್ಲಿ ಕಾಣುತ್ತಿರುವ ಪರ್ವತದ ಮೇಲೆ ಹೋಗಿ ಜಾನಕಿ ಇರುವಳೋ ಇಲ್ಲವೆಂದು ನೋಡೋಣವೇ? ಹಾಗೆ ಆಗಲಿ, ನಡೆ ಅಣ್ಣ. ಬಂದೆ ಬಂದೆ. ಯಾರೋ ಇರುವರು ಋಷಿಕುಮಾರ ಕಮಂದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಎತ್ತುತ್ತಿರುವರು. ಬೇಗ ಹೋಗಿ ಸಹಾಯ ಮಾಡು. ವಾಲಿಯ ಕಡೆಯವರೇನು ನೋಡು. ಅಪ್ಪಣೆ ಒಡೆಯ, ಅಪ್ಪಣೆ ಒಡೆಯ. ಓ ಋಷಿಕುಮಾರರೇ, ಓಹೋ ಋಷಿಕುಮಾರರೇ, ಹತ್ತಬೇಡಿರಿ, ಹತ್ತಬೇಡಿರಿ. ಅದು ಪರ್ವತವಲ್ಲ, ಕಬಂದನೆಂಬ ರಕ್ಕಸನ ದೇಹ ಪರ್ವತಾಕೃತಿಯಲ್ಲಿ ಬಿದ್ದಿರುವುದು. ಮೋಸ ಹೋಗಬೇಡಿ, ಜಾಗೃತರಾಗಿ ಹಿಂತಿರುಗಿ, ಜಾಗೃತರಾಗಿ ಹಿಂತಿರುಗಿ. ಲಕ್ಷ್ಮಣ, ಅಣ್ಣ ಅದು ಪರ್ವತವಲ್ಲವಂತೆ, ಯಾವುದೋ ಕದಂಬ ಎಂಬ ರಾಕ್ಷಸನ ದೇಹವಂತೆ. ಬೇಗ ಬಾಣವನ್ನು ಹೂಡು, ಅದರ ಮಾರ್ಗವನ್ನು ಬದಲಿಸೋಣ. ಹಾಗೆ ಆಗಲಿ ಲಕ್ಷ್ಮಣ, ಅಣ್ಣ. ನಾನು ಈ ಪ್ರದೇಶವನ್ನು ಪ್ರವೇಶ ಮಾಡಿದೊಡನೆ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಧವಾದ ಶಾಂತಿಯು, ನೆಮ್ಮದಿಯು ದೊರಕುತ್ತಿರುವುದು. ಕ್ಷಣ ಕಾಲವು ಇಲ್ಲೇ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣವೇ? ಅಣ್ಣ, ನಿನಗೆ ಸಂತೋಷವಾಗುವುದಾದರೆ ಬಾಣ ಕುಳಿತುಕೋ, ಬಾಣ. ಆಹಾ ಆಹಾ, ವನರುಹಲೋಚನ ಆರಿವರ ವಂದಿತ ಯೋಗ್ಯರು ತೋರುವರ. ವನರುಹಲೋಚನ ಆರಿವರ ವಂದಿತ ಯೋಗ್ಯರು ತೋರುವರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ಆ ಆ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ. ತೇಜೋಮೂರ್ತಿಗಳಾಗಿರಬಹುದೇ, ತೇಜೋಮೂರ್ತಿಗಳಾಗಿರಬಹುದೇ. ವನರುಹಲೋಚನ ಆರಿವರ ವಂದಿತ ಯೋಗ್ಯರು ತೋರುವರ. ನಾರು ಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡೆಗಳ ಬಿಗಿದಿರಲೇಕೆ. ನಾರು ಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡೆಗಳ ಬಿಗಿದಿರಲೇಕೆ.
ಕರದಲ್ಲಿ ಚಾಪವ ಪಿಡಿದಿರಲೇಕೆ 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 ತೇಜೋಮೂರ್ತಿಗಳಾಗಿರಬಹುದೇ ತೇಜೋಮೂರ್ತಿಗಳಾಗಿರಬಹುದೇ ವನರುಹಲೋಚನ ಹಾರಿಬರ ವಂದಿಸಿಯೋಗ್ಯರು ತೋರುವರ ವನರುಹ ಲೋಚನ. ಆಹಾ, ಸೂರ್ಯ ಚಂದ್ರರಂತೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ತೇಜೋಮೂರ್ತಿಗಳು ಯಾರಾಗಿರಬಹುದು? ಅದು ಅಲ್ಲದೆ ಇವರು ಬಾಣ ಪ್ರಯೋಗ ಮಾಡಿದ ಕೂಡಲೇ ಕಬಂಧನ ಶಾಪವು ಇವರಿಂದ ವಿಮೋಚನೆಯಾಯಿತಲ್ಲ. ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲ ದಾಳಿಗಳಾಗಿರುವ ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಇವರೇನು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ? ಈತನೇ ಹರನಾಗಿರ್ದೊಡೆ ರಜತಗಿರಿಯ ಶಿಖರದ ಮೇಲ್ಕುಳಿತು ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನೆಲ್ಲಿ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನವದನನು, ಪದ್ಮನಯನನು, ಪದ್ಮಹಾಸನನು, ಪದ್ಮ ಸಂಭವನೂ ಆದ ಆ ಬ್ರಹ್ಮದೇವನೇ? ಕರದಿ ಕಂಟಾಣೆ ಇಲ್ಲ, ತುಳಸಿ ದಸರ ಮಣಿಗಳಿಲ್ಲ, ಮೇಲ್ಚಿರವು ನಾಲ್ಕಿಲ್ಲ. ಅಂದ ಮೇಲೆ ಈತನು ಸರಸಿಜೋದ್ಭವನೂ ಅಲ್ಲ. ಹಾಗಾದರೆ ಇವರಾರಾಗಿರಬಹುದು? ಆಹಾ, ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನು ನಿರ್ಮಲಾತ್ಮಕನಾದ ಶ್ರೀಮನ್ನಾರಾಯಣನೇ? ಕರದಿ ಶಂಕುಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಹೊಳೆವ ಕೌಸ್ತುಭ ಮಣಿ ಇಲ್ಲ, ಮಣಿಮಕುಟ ವಸ್ತ್ರಾಭರಣಗಳ ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದ ವರೆದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರಾರಾಗಿರಬಹುದು? ಲಕ್ಷ್ಮಣ, ಇವರಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿದವರು ಯಾರಾಗಿರಬಹುದು? ಈತನೇ ಆಗಿರಬಹುದೇ? ಇದ್ದರೂ ಇರಬಹುದಣ್ಣ. ಲಕ್ಷ್ಮಣ, ಅಲ್ಲಿ ನೋಡು, ಆ ತೇಜಸ್ವಿನ ನೋಡು,
ಆತನ ಕಿವಿಯಲ್ಲಿ ರಾರಾಜಿಸುತ್ತಿರುವ ಕರ್ಣ ಕುಂಡಲಗಳನ್ನು ನೋಡು. ಆಹಾ ಆಹಾ, ನನಗೇನು ಕಾಣುತ್ತಿಲ್ಲವಲ್ಲಣ್ಣ. ಆಶ್ಚರ್ಯ, ಹಾಗೂ ಪರಮಾಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಇಂತಿವರ ನುಡಿಯ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸಂತಸವ ತಾಳ್ದೆ ಎನ್ನಮ್ಮ ಮುನ್ನೊಂದು ನುಡಿಯ ನುಡಿಯ ಎನ್ನಮ್ಮ ಮುನ್ನೊಂದು ನುಡಿಯ ನುಡಿದೆ ನುಡಿ ಸಮ್ಮತದಿ ನಿಜವಾಯಿತು ತಿಳಿಯೇ ನಿಜವಾಯಿತು ತಿಳಿಯೇ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತಕ್ಕೆ ಆದುದನಗತ್ಯಾನಂದ ಆನಂದ 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 ಆದುದನಗತ್ಯಾನಂದ
ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ನಾಂ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು 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 ದಿವ್ಯ ಜಗಂಗಳಲ್ಲಿ ಪರಿಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಕಾದ್ರಿಪುರ ನಿವಾಸ ನರಹರಿಯು ತಾನೇ ಪ್ರತ್ಯಕ್ಷನಾದ ಏನಾಶ್ಚರ್ಯವಿದು. ನನ್ನ ಕಿವಿಯಲ್ಲಿ ಹೊಳೆಯುವ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಈ ಮಹಾನುಭಾವರಿಗೆ ಗೋಚರವಾಯಿತೆಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಅಮ್ಮ, ನನ್ನ ದೈವ ಯಾರು? ನನ್ನ ಗುರು ಯಾರು? ನನ್ನ ಈ ಜನ್ಮವನ್ನು ಯಾರ ಪಾದ ಸೇವೆ ಮಾಡಿ ಸಾರ್ಥಕಪಡಿಸಿಕೊಳ್ಳಲಿ ಎಂದು ಕೇಳಲಾಗಿ, ಮಗು ಮಾರುತಿ, ಯಾರು ನಿನ್ನ ಕಿವಿಯಲ್ಲಿ ಹೊಳೆಯುವ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಹಾವಿಷ್ಣು ಅವತಾರಿಯಾದ ಶ್ರೀರಾಮಚಂದ್ರನಿಂತಲೂ ಅವರ ಸೇವೆ ಮಾಡಿ ಧನ್ಯನಾಗು ಎಂದು ಹೇಳಿದ್ದಳು. ಆ ಮಹಾನುಭಾವರು ಇವರೇ ಆಗಿರಬಹುದೇ? ಇರಲಿ, ಇವರ್ಯಾರೆಂಬುದನ್ನ ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡುವೆನು. ಓಹೋ, ಮರೆತಿದ್ದೆನು. ದೇವ ಮಂದಿರಕ್ಕೆ, ಗುರು ಹಿರಿಯರ ಸನ್ನಿಧಿಗೆ, ಮಕ್ಕಳಿರುವ ಆಲಯಕ್ಕೆ ರಿಕ್ತ ಹಸ್ತನಾಗಿ ಹೋಗಬಾರದೆಂದು ಆರ್ಯೋಕ್ತಿಗಳಿರುವುದು. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದಂಥ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗರ್ಪಿಸಿ ಇವರ ಸೇವೆ ಮಾಡಿ ಧನ್ಯನಾಗುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರಮಣೀಯ
ಪ್ರಿಯವಾದ ನಿಮ್ಮ ನಾಮಧೇಯವನು ಪೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣರೆಂದು ರಾಮ ಲಕ್ಷ್ಮಣರೆಂದು ಕರೆವರಮ್ಮ ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳೇಕೆ ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳೇಕೆ ಶ್ರಮದೊಳಿವನದಿ ಸಂಚರಿಸಲೇಕೆ ಈರೇಳು ವರ್ಷ ಈ ರೀತಿ ವನವಾಸವನ್ನು ಅನುಭವಿಸೆ ಈ ರೀತಿ ಇರಲೆಂದು ನಮ್ಮ ಜನಕನಾಜ್ಞೆ ಕೋಪಿರಲ್ಲಿಗೆ ಮುಂದೆ ಕೋಪಿರಲ್ಲಿಗೆ ಮುಂದೆ ಪವನಾತ್ಮರೇ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿರಾವಣನೆಲ್ಲ ಪತ್ನಿಯನು ಕದ್ದುಯೇ ಪಾಪಿರಾವಣನೆಲ್ಲ ಪತ್ನಿಯನು ಕದ್ದುಯೇ ಪತವರಿಯಲಿ ಅರದಿ ಹೋಗುತ್ತಿಹೆವಯ್ಯ ಅನಿತಾದೊಡೆ ಅನಿತಾದೊಡೆ ಈ ಆವರಣಗಳ ರವಿವು ನೋಡಿರಯ್ಯ ಆರ್ತ ಧ್ವನಿಯಳೋರ್ವಳು ಎಸೆದಳಲ್ಲಿ ಅಖಟ ಅಕಟಕಟ ಕಂಡೆನು ಸೀತೆಯಂ ಆಭರಣಗಳಿರ್ವ ಅಕಟಕಟ ಕಂಡೆನು ಸೀತೆಯಂ
ஆபரணங்களீர்மா ಆಕಾರವೇ ಮುಂದೆ ಬಂದು ನಿಂತಂತಾಯ್ತು ಸೀತಾ ಅಯ್ಯ ಆರಾಧೊಡೆ ನಮ್ಮ ಪ್ರಾಣ ಸಖ ನೀನೋ ಬೇರೆಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕುತ ನೀನು ಶ್ರೀರಾಮದೂತ ಹನುಮಂತನು ನಾನು 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 ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ 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 ನಾನಮಿಸುವೆ ಪೊರದೀನ ದಯಾಳು ನಾನಮಿಸುವೆ ಪೊರದೀನ ದಯಾಳು ಶ್ರೀನಿಕೇತನ ಮಲಯಮ ಶ್ರೀನಿಕೇತನ ಪನ್ನಗಚಲ ಪ್ರಸನ್ನ ನಿವಾಸ ಭಕ್ತವತ್ಸಲ ಪನ್ನಗಚಲ ಪ್ರಸನ್ನ ನಿವಾಸ ಭಕ್ತವತ್ಸಲ ಭಿನ್ನಪಗಯ್ಯ ಜಗನ್ನಾಥ ವಿಠ್ಠಲ 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 ಧನ್ಯನ ಮಾಡೈ ಪೂರ್ಣನ ಮಾಡೈ ಧನ್ಯನ ಮಾಡೈ ಪೂರ್ಣನ ಮಾಡೈ ಶ್ರೀನಿಕೇತನ ಮಲಯಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ರಘುನಾಥಾಯ ನಾಥಾಯ ಸೀತಾಯ
ಪತಯೇ ನಮಃ. ರಾಮ 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 ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಅಯ್ಯ, ನಿನಗೆ ಮಂಗಳವಾರ. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯವರ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ವರ ಪ್ರಸಾದದಿಂದ ಜನಿಸಿರುವ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು ಪ್ರಭು. ಪ್ರಭು, ಇಲ್ಲಿಯೇ ನನ್ನೊಡೆಯನಾದ ಸುಗ್ರೀವರಾಜನಲ್ಲಿ ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವೆನು ಪ್ರಭು. ಅಯ್ಯ, ನಾವು ಬಹಳವಾಗಿ ಆಯಾಸೆಗೊಂಡಿರುವೆವು. ಆ ನಿಮ್ಮ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಗ್ನಿ ಮಹದಾಗ್ನಿ. ಒಡೆಯ ಸುಗ್ರೀವರಾಜೇಂದ್ರ, ಮಾರುತಿ, ಬೇಗ ಬಾ ಬೇಗ ಬಾ. ಈಗ ಬಂದಿರುವವರು ಶತ್ರುಪಕ್ಷದವರಲ್ಲ. ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಹಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಹಾಗೆ ಪ್ರಭು, ನಮ್ಮನ್ನು ಕಾಪಾಡಬೇಕು ಪ್ರಭು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ಪ್ರಭು, ನಾನು ವಾಲಿ ವೀರವರು ಸಹೋದರರು. ನನ್ನನ್ನು ಸುಗ್ರೀವನೆಂದು ಕರೆಯುವರು. ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದುಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು. ಆ ಯುದ್ಧದಲ್ಲಿ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆಯ ಒಳಗೆ ಬೆನ್ನಟ್ಟು ಹೋದರು. ಎಷ್ಟು ಕಾಲವಾದರೂ ಇಬ್ಬರೂ ಬಾರಲಿಲ್ಲ. ಒಂದು ದಿನ ಒಳಗಿನಿಂದ ರಕ್ತವು ಹರಿದು ಬಂತು. ಅದನ್ನು ಕಂಡು ನಮ್ಮ ಅಣ್ಣನಿಗೇನೋ ತೊಂದರೆ ಆಗಿರ್ಬೋದೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನು ಇಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದೆನು ಪ್ರಭು. ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನಿಲ್ಲದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು. ಆತನ ಕೈಗೆ ಸಿಗದೆ ಹಲವು ಮಂದಿ ಕಪಿವೀರರನ್ನು ಒಳಗೊಂಡು ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವೆನು ಪ್ರಭು. ಅಲ್ಲದೆ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಏತಕ್ಕೆ? ಆ ರಕ್ಕಸನ ಕಳೆ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು ಎಡಗಾಲು ಉಂಗುಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು, ಅವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಶತವಾಗಲಿ ಎಂದು ಶಾಪವನ್ನಿತ್ತರು ಪ್ರಭು. ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾರನು. ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಲಕ್ಷ್ಮಣ, ನೋಡಿದ್ಯಾ ಲಕ್ಷ್ಮಣ, ಈ ಜಗತ್ತಿನಲ್ಲಿ ಎಂತೆಂತಹ ಭ್ರಾತೃದ್ರೋಹಿಗಳಿರುವರು. ಸುಗ್ರೀವರಾಜ, ಆ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರಿ, ನಾನು ಅವನ ಸಂಹಾರ ಮಾಡುವೆ. ಪ್ರಭು, ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ. ಹಾಗೋ? ಪರೀಕ್ಷೆ ಎಂದು ತಿಳಿಯಬಾರದು. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದುಂಟೆ. ಕರೆ ನಿಮ್ಮ ಅಣ್ಣನಾದ ಆ ವಾಲಿಯನ್ನು ನಾನು ಅವನು ಸಂಹಾರ ಮಾಡುವೆನು. ಆಗ್ಲೇ ಪ್ರಭು.
ಈಗ ಧೈರ್ಯ ಬಂದಿತು. ಆಂಜನೇಯ, ಒಡೆಯ, ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಒಡೆಯ, ಧೈರ್ಯವಾಗಿ ಕರೆಯಿರಿ. ಎಲೆಯಲವ ವಾಲಿ, ಭ್ರಾತೃದ್ರೋಹಿ, ಯುದ್ಧಕ್ಕೆ ಬಾರೋ. ಎಲೆಯವ ವಾಲಿ, ಪ್ರಭು, ಭ್ರಾತೃದ್ರೋಹಿ, ಯುದ್ಧಕ್ಕೆ ಬಾರೋ. ಯಾರು ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಯತ್ನವನಾರೋ? ಹೇಳಿ ಸುಗ್ರೀವ, ಸಿದ್ಧನಾಗೋ. ಯಾತಕ್ಕೋ ನಾನೇ ಶೂರನೆಂದು ಹೇಳಿಕೊಳ್ಳುವೆ. ಸಿದ್ಧನಾಗು. ಸಿದ್ಧನಾಗೋ. ಅಣ್ಣ, ಅಲ್ಲಿ ನೋಡು. ಅಣ್ಣ, ಅಣ್ಣ, ಅಣ್ಣ. ಸಹೋದರೆಂಬುದು ಈಗಲೂ ಉಳಿಸಿರ್ಬೇಕು. ಎಲ್ಲಿ ಆದ್ರೂ ಬದುಕುವ. ಆಂಜನೇಯ, ಒಡೆಯ, 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 ಇಲ್ಲಿ ನೋಡಿ. ಒಡೆಯ, ಒಡೆಯ, ವಾಲಿ ಹೋದನೆ ನೋಡು. ಒಡೆಯ, ಅವರು ಹೋದರು. ಒಡೆಯ, ಅವರು ಆಗಲೇ ಹೋದರು. ಇವರನ್ನು ಕಳಿಸಿ ಬಿಡು. ಒಡೆಯ, ಸ್ವಲ್ಪ ಶಾಂತರಾಗಿ, ಸಮಾಧಾನರಾಗಿ. ಇದರಲ್ಲಿ ಏನೋ ವಿಷಯವಿರಬೇಕು. ಸ್ವಲ್ಪ ಸಮಾಧಾನರಾಗಿ. ಪ್ರಭು ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಆಂಜನೇಯ, ವಾಲಿಯು ಸುಗ್ರೀವನು ಏಕೋತ್ತರಾದ್ದರಿಂದ ವಾಲಿಯನ್ನು ಗಮನಿಸಲು ಆಗಲಿಲ್ಲ. ಲಕ್ಷ್ಮಣ, ಈ ಪುಷ್ಪಮಾಲೆಯನ್ನು ಸುಗ್ರೀವನ ಕೊಳ್ಳಿಗೆ ಹಾಕು. ಹಾಗೆ ಆಗಲಣ್ಣ. ಅಯ್ಯ, ಈಗ ಕರೆ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ. ಆಗ್ಲೇ ಪ್ರಭು. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ನವ ಚೈತನ್ಯವೇ ಬಂದಂತಾಗಿರುವುದು. ಒಡೆಯ, ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಧೈರ್ಯವಾಗಿ ಕರೆಯಿರಿ ವಾಲಿಯನ್ನು ಯುದ್ಧಕ್ಕೆ. ವಾಲಿ ಏಕೆ? ನೀನೇ ಬಾ. ಅಯ್ಯೋ ಒಡೆಯ, ಈ ಯುದ್ಧ ಮಾಡಬೇಕಾಗಿರುವುದು ನನ್ನ ಮೇಲಲ್ಲ, ಆ ವಾಲಿಯ ಮೇಲೆ. ಎಲವಾ ವಾಲಿ, ಭ್ರಾತೃದ್ರೋಹಿ, ಈ ಸಾರಿ ಹೊಸ ಸುಗ್ರೀವನು ಹೊಂದಿರುವನು. ಬಾರ ಯುದ್ಧಕ್ಕೆ. ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡುತ್ತಿದ್ದ ನೀನು ಪುನಃ ನನ್ನೊಂದು ಯುದ್ಧಕ್ಕೆ ಪ್ರದರ್ಶಿಸಬೇನೋ? ಯಾವ ಯುದ್ಧವನ್ನು ಮಾಡುವೆ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ. ಸಿದ್ಧನಾಗು.
ಹೊಸದು ಯುದ್ಧವನ್ನು ಎಲ್ಲಿಂದ ಕಲಿತೆಯೋ ಸಹೋದರ ಸುಗ್ರೀವ? ಯಾರು ಮರೆಯಲ್ಲಿ ನಿಂತು ನನ್ನ ಬೆನ್ನ ಹಿಂದಿನಿಂದ ನನ್ನ ಮೇಲೆ ಪ್ರಾಣ ಪ್ರಯೋಗ ಮಾಡಿದವರು? ನೀವು ನಿಜವಾಗಿಯೂ ವೀರರಾಗಿದ್ದರೆ, ಶೂರರಾಗಿದ್ದರೆ ಬನ್ನಿ ನನ್ನ ಮುಂದೆ. ಅಯ್ಯ, ನಾವು ಅಯೋಧ್ಯಪತಿಯಾದ ದಶರಥ ಚಕ್ರವರ್ತಿಯ ಪುತ್ರನು. ನಾನು ರಾಮನು, ಈತನು ನನ್ನ ತಮ್ಮ ಲಕ್ಷ್ಮಣನು. ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿದ್ದೆವು. ನಾವು ಇಲ್ಲದ ಸಮಯದಲ್ಲಿ ನನ್ನ ಪತ್ನಿಯನ್ನು ಯಾರೋ ಅಪಹರಿಸಿದಂತೆ ತೋರುತ್ತಿರುವುದು. ಆದ್ದರಿಂದ ಅವಳನ್ನು ಹುಡುಕುತ್ತೆ ಮಾರ್ಗವಾಗಿ ಬಂದವು. ಸುಗ್ರೀವರಾಜನ ಸಖ್ಯವಾಯಿತು. ಅಲ್ಲದೆ ನೀನು ಸುಗ್ರೀವರಾಜನ ಪತ್ನಿಯನ್ನು ಬಲಾತ್ಕರಿಸಿದ್ದರಿಂದ ನಿನ್ನನ್ನು ಈ ರೀತಿ ಕೊಲ್ಲಬೇಕಾಯಿತು. ದಶರಥ ಪುತ್ರ ರಾಮಚಂದ್ರ, ಈ ರೀತಿ ನನ್ನ ಮೇಲೆ ಬೆನ್ನ ಹಿಂದಿಂದ ಬಾಣ ಪ್ರಯೋಗ ಮಾಡಿದರೆ ಈ ರಾವಣನು ಮಹಾದೇವರನ್ನು ಅಪಹರಿಸಿದ ವಿಚಾರವನ್ನು ನನಗೆ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಅವರನ್ನು ಹಿಂಗಟ್ಟು ಮುಂಗಟ್ಟು ಕಟ್ಟಿ ತಂದು ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದನಲ್ಲ ಪ್ರಭೋ. ಈ ಕಾರ್ಯವು ನನ್ನ ಸಹೋದರಿಗೆ ಸಾಧ್ಯವಾಗುವುದೇ? ಅಯ್ಯ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಈಗಲೂ ಬದುಕಬೇಕೆಂಬ ಆಸೆ ಇದ್ದರಳು ಆ ಬಾಣವನ್ನು ಉಪಸಂಹಾರ ಮಾಡುವೆ. ಬೇಡ ಪ್ರಭು, ನನಗೆ ನನ್ನ ತಪ್ಪಿನ ಅರಿವಾಗಿರುವುದು. ನನಗೆ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಸಹೋದರ ಸುಗ್ರೀವ, ಈ ನನ್ನ ಕೊರಳಲ್ಲಿರುವ ಇಂದ್ರ ತಾರವನ್ನು ತೆಗೆದು ಧರಿಸಿಕೊ. ಪ್ರಭು, ನಿನ್ನಲ್ಲಿ ನನ್ನದೊಂದು ನಿಬಂಧನೆ. ಏನದು? ನನ್ನ ಪತ್ನಿಯನ್ನು, ನನ್ನ ಕುಮಾರನಾದ ಅಂಗದನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವುದು. ಆಗಲಿ ಆಗಲಿ. ಜನಕ, ನಮ್ಮನ್ನು ಅಗಲಿ ಪರಲೋಕವಾಸಿಯಾದೆಯ. ಅಯ್ಯೋ ಪ್ರಭು ರಾಮಚಂದ್ರ, ನಮ್ಮ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದಿರಿ? ಜನಕ, ಅಂಗದ ಕುಮಾರ, ಸುಗ್ರೀವ ರಾಜ, ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂದೆಗೆ ಹೋಗಿ ಸುಗ್ರೀವನಿಗೆ ರಾಜಪಟ್ಟವನ್ನು, ಅಂಗದನಿಗೆ ರಾಜಪಟ್ಟವನ್ನು ಮಾಡಿ ಆದಷ್ಟು ಬೇಗ ಹಿಂತಿರುಗಿ ಬಾ. ಸುಗ್ರೀವ ರಾಜ, ನಿಮ್ಮಣ್ಣನಾದ ಬಾಲ್ಯ ಅಂತ್ಯಕ್ರಿಯೆಯನ್ನು ಮಾಡು. ಆಗಲಿ ಪ್ರಭು.